ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ. ಮತ್ತು ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ. ಮತ್ತು ಈ ವಾರದ ಪ್ರಜಾಧ್ವನಿಯ ಸಂಚಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಮಲೆನಾಡು ಮತ್ತು ಕರಾವಳಿ ತೀರದ ಮಳೆಗಾಲದ ಕೆಲವೊಂದು ಸುಮಧುರ ದೃಶ್ಯಗಳು. ಈ ಮಳೆಯಲ್ಲಿ ನೀವು ಕಳೆದು ಹೋಗುವುದು ಖಂಡಿತ. ಎಲ್ಲ ಸುದ್ದಿ ಮಾಧ್ಯಮಗಳಂತೆ ರಣಭೀಕರ ಮಳೆ, ರಕ್ಕಸ ಮಳೆ, ಮಳೆಗೆ ಕೊಚ್ಚಿ ಹೋದ ನೆರೆ, ಈ ಥರದ ಅದ್ಯಾವುದೇ ಭಯಂಕರ ಸುದ್ದಿಗಳೊಂದಿಗೆ ನಾವು ಇವತ್ತಿನ ಸಂಚಿಕೆಯನ್ನು ಬಿತ್ತರಿಸುವುದೇ ಇಲ್ಲ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಳೆ ಎಂದರೆ ಒಂದು ಅದ್ಭುತ. ಈ ಮಳೆಯಲ್ಲಿ ನೀವು ನೆನೆಯದೆ ಹೋದರೆ ಖಂಡಿತ ನಿಮ್ಮದೇ ತಪ್ಪು. ಹೌದು ಸ್ನೇಹಿತರೆ, ಇದು ಕರ್ನಾಟಕದ ರಮಣೀಯ ಪ್ರಸಿದ್ಧವಾದ ಒಂದು ಸ್ಥಳ ಅಂತಂದರೆ ಆಗುಂಬೆ. ಆಗುಂಬೆ ಕರ್ನಾಟಕದ ಚಿರಾಪುಂಜಿ ಅಂತ ಹೇಳ್ತಾರೆ. ಇಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ಇದೊಂದು ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳ. ನೀವು ಉಡುಪಿಯಿಂದ ಬಂದರೆ ಸೋಮೇಶ್ವರ, ಹೆಬ್ರಿ ಸೋಮೇಶ್ವರವಾಗಿ ಆಗುಂಬೆ ಘಾಟಿ ಮೇಲೇ ತೀರ್ಥಹಳ್ಳಿ ಮೂಲಕ ಶಿವಮೊಗ್ಗ ತಲುಪಬೇಕಾಗುತ್ತೆ. ಇದೊಂದು ಸುಂದರವಾದ ತಾಣ. ಪ್ರಕೃತಿ ಮನೋಹರ ದೃಶ್ಯವನ್ನು ನೀವಿಲ್ಲಿ ಕಾಣಬಹುದು. ಇದು ಮಳೆಗಾಲದ ಒಂದು ವಿಹಂಗಮ ನೋಟ.
ಮಳೆಗಾಲದಲ್ಲಿ ಮಲೆನಾಡು ಮತ್ತು ಕರಾವಳಿಗಳು ಮಳೆಯ ನೀರಿನಲ್ಲಿ ಮೈದುಂಬಿ ಹರಿಯುತ್ತದೆ. ಈ ಸನ್ನಿವೇಶಗಳನ್ನು, ಈ ದೃಶ್ಯಗಳನ್ನು ನೋಡುವುದೇ ಇಷ್ಟು ರೋಮಾಂಚನ. ಮತ್ತು ಈ ಮಳೆಯಲ್ಲಿ ನೆನೆದರೆ ಹೇಗೆ? ನಿಮಗೆ ಖಂಡಿತ ಶೀತ ಜ್ವರ ಬಾರದು. ಅದೊಂದು ಮನೋಹರ ದೃಶ್ಯವನ್ನು ನೀವು ಸವಿಯಲೇಬೇಕು. ಅದಕ್ಕೋಸ್ಕರ ನೀವು ಮಲೆನಾಡು ಮತ್ತು ಕರಾವಳಿಗೆ ಬರಲೇಬೇಕು. ನೋಡಿ ಸ್ನೇಹಿತರೆ, ಇದಾಗಿತ್ತು ನಮ್ಮ ಪ್ರಜಾಧ್ವನಿಯ ಈ ವಾರದ ವಿಶೇಷ ಸಂಚಿಕೆ. ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯೊಂದಿಗೆ, ಹೊಸ ವಿಷಯದೊಂದಿಗೆ ನಾವು ಮತ್ತೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.